ಸೇಫ್ ಅಂತ ರಿಪಬ್ಲಿಕ್ ಕನ್ನಡ ಹೇಳ್ತಾನೆ ಇತ್ತು. ಅಂದು ಹೇಳಿದ್ವಿ, ಇಂದು ಹೇಳ್ತೀವಿ, ಸಿದ್ದರಾಮಯ್ಯ ಸೇಫ್. ಸಿದ್ದರಾಮಯ್ಯನವ್ರಿಗೆ ಏನೂ ಆಗಲ್ಲ. ಯಾಕಾಗಲ್ಲ ಅಂತ ಮತ್ತು ಕೇಳಿ, ನಾನು ಹೇಳ್ತೀನಿ. 14 ಸೈಟ್ ಇವರ ಪ್ರಭಾವ ಬೀರಿಲ್ವಾ? ಒಂದು ಪ್ರಭಾವ ಬೀರಿದರೆ 2 ಪಾಯಿಂಟ್ ಬೇಕು. ಒಂದು ಇವರು ಫೋನ್ ಮಾಡಿರ್ಬೇಕು, ಇಲ್ಲ ಲೆಟರ್ ಬರೆದಿರ್ಬೇಕು. ಆ ದಾಖಲೆ ಇಲ್ಲ, ಕೋರ್ಟ್ ದಾಖಲೆ ಕೇಳುತ್ತೆ. ನಂಬರ್ 1. ಎರಡನೇದು ಒಂದು ಕಾಮನ್ ಸೆನ್ಸ್. ಏನು 98ರಿಂದ ಶುರುವಾಗಿದೆ ಅಂತೆ ಇದು ಈ ಸೈಟ್ ವಿಚಾರ. 14 ಸೈಟ್ ವಿಚಾರ. ಈಗೆಷ್ಟು 2025. ಎಷ್ಟು ವರ್ಷ ಆಯಿತು? 27 ವರ್ಷ ಆಯಿತು. ಒಂದು 14 ಸೈಟ್ನ ಒಂದು ಪ್ಲ್ಯಾನ್ ಮಾಡೋದಕ್ಕೆ 27 ವರ್ಷ ಪ್ಲ್ಯಾನ್ ಮಾಡಬೇಕಾ ಸಿದ್ದರಾಮಯ್ಯನಂಥ ನಾಯಕರು? ಆಮೇಲೆ ಅದೆಲ್ಲವೂ ಆಗಿರೋದು ಯಾವಾಗ? ಇವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೊಂದೇಳಿ ಆರೋಪ. ಅದೇನು 1998ರಲ್ಲಿ ಪ್ಲ್ಯಾನ್ ಇತ್ತಾ ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ? ಅವರು JDS ಏನು ಕಾಂಗ್ರೆಸ್ಸಲ್ಲೇ ಇರಲಿಲ್ಲ ಅವರು. ಸೊ ಹಾಗಿರುವಾಗ ಒಂದು ಕಾಮನ್ ಸೆನ್ಸ್, ಅರ್ಥ ಆಯ್ತಲ್ಲ? ಒಂದು ಕಾಮನ್ ಸೆನ್ಸ್, ಒಂದು ಲಾ ಪಾಯಿಂಟ್, ಲಾಜಿಕ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದರಾಮಣ್ಣ ಸೇಫ್ ಅಂತೆ. ಇಡಿ ಅಧಿಕಾರಿಗಳ ಪ್ರಕಾರವೂ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋಕೆ ಏನೂ ಇಲ್ಲ. ಆದರೆ ಮುಡಾದಲ್ಲಿ ಪ್ರಾಬ್ಲಮ್ ಆಗಿದೆ. ಅದಿಲ್ಲ ಅಂತ ನಾವು ಹೇಳಿಲ್ಲ, ಹಾಗೇ ಆಗಿದೆ. ಇಡಿ ಅವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ. ಆದರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳೋದಕ್ಕೆ ಅವಕಾಶ ಅಲ್ಲಿಲ್ಲ. ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಡೋದು ಫಿಕ್ಸ್. ಲೋಕ ಪ್ರಕಾರ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂತ ಬರ್ಬೋದು. ಸಿದ್ದರಾಮಯ್ಯ ತಪ್ಪು ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ನಾನು ಹೇಳಿದ್ನಲ್ಲ, 2 ಸಾಕ್ಷ್ಯ ರೀ. ಫೋನ್ ಮಾಡಿ ಹೇಳಿದ್ದಾರೆ ನಿಮಗೆ. ಅಲ್ಲ, ಅವ್ರು ತಮ್ಮ ಗಿಮ್ಮ ಬಂದಿರ್ಬೋದಲ್ಲ, ತಮ್ಮ ಗಿಮ್ಮ ಮತ್ತೊಬ್ಬ ಬಂದು ಹೇಳಿರ್ಬೋದು. ಅದು ಸಿದ್ದರಾಮಯ್ಯ ಫೋರ್ಸ್ ಮಾಡ್ದಂಗೆ ಆಗಲ್ಲ. ಅಂದರೆ ಮುಡಾ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು? ಯಾರು ಮಾಡಿಲ್ಲೋ ಮಾಡಿದ್ದಾರೆ. ತಪ್ಪಾಗಿದೆ. ಯಾರು? ಮೊದಲು ಸಿಕ್ಕಿ ಬೀಳೋದು ಮುಡಾ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಅಧಿಕಾರಿಗಳು ಸಿಕ್ಕಿ ಬಿದ್ದೇ ಬೀಳ್ತಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಸಿಕ್ಕಾಕೋತಾರೆ ಇದರಲ್ಲಿ. ಇಡಿ ವಿಚಾರ ಬಂದಾಗಲೂ ಕೂಡ ಇನ್ನೂ ಕೆಲವರು ಸಿಕ್ಕಾಕೋತಾರೆ. ಬೇರೆ ಬೇರೆ ರಾಜಕಾರಣಿಗಳು ಒಳಗೋಗ್ಬೋದು. ಸಿದ್ದರಾಮಯ್ಯ ಸೇಫ್. ಮತ್ತೊಮ್ಮೆ ಸಿದ್ದರಾಮಯ್ಯ ಸೇಫ್. ಇದು ರಿಪಬ್ಲಿಕ್ ಕನ್ನಡ ಮಾತ್ರ ಹೇಳಿದ್ದು. ನೆಕ್ಸ್ಟ್, ಇನ್ನು ಸೇಫ್ ಅಂತ ರಿಪಬ್ಲಿಕ್ ಕನ್ನಡ ಹೇಳ್ತಾನೆ ಇತ್ತು. ಅಂದು ಹೇಳಿದ್ವಿ, ಇಂದು ಹೇಳ್ತೀವಿ, ಸಿದ್ದರಾಮಯ್ಯ ಸೇಫ್. ಸಿದ್ದರಾಮಯ್ಯನವ್ರಿಗೆ ಏನೂ ಆಗಲ್ಲ. ಯಾಕಾಗಲ್ಲ ಅಂತ ಮತ್ತು ಕೇಳಿ, ನಾನು ಹೇಳ್ತೀನಿ. 14 ಸೈಟ್ ಇವರ ಪ್ರಭಾವ ಬೀರಿಲ್ವಾ? ಒಂದು ಪ್ರಭಾವ ಬೀರಿದರೆ 2 ಪಾಯಿಂಟ್ ಬೇಕು. ಒಂದು ಇವರು ಫೋನ್ ಮಾಡಿರ್ಬೇಕು, ಇಲ್ಲ ಲೆಟರ್ ಬರೆದಿರ್ಬೇಕು. ಆ ದಾಖಲೆ ಇಲ್ಲ, ಕೋರ್ಟ್ ದಾಖಲೆ ಕೇಳುತ್ತೆ. ನಂಬರ್ 1. ಎರಡನೇದು ಒಂದು ಕಾಮನ್ ಸೆನ್ಸ್. ಏನು 98ರಿಂದ ಶುರುವಾಗಿದೆ ಅಂತೆ ಇದು ಈ ಸೈಟ್ ವಿಚಾರ. 14 ಸೈಟ್ ವಿಚಾರ. ಈಗೆಷ್ಟು 2025. ಎಷ್ಟು ವರ್ಷ ಆಯಿತು? 27 ವರ್ಷ ಆಯಿತು. ಒಂದು 14 ಸೈಟ್ನ ಒಂದು ಪ್ಲ್ಯಾನ್ ಮಾಡೋದಕ್ಕೆ 27 ವರ್ಷ ಪ್ಲ್ಯಾನ್ ಮಾಡಬೇಕಾ ಸಿದ್ದರಾಮಯ್ಯನಂಥ ನಾಯಕರು? ಆಮೇಲೆ ಅದೆಲ್ಲವೂ ಆಗಿರೋದು ಯಾವಾಗ? ಇವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೊಂದೇಳಿ ಆರೋಪ. ಅದೇನು 1998ರಲ್ಲಿ ಪ್ಲ್ಯಾನ್ ಇತ್ತಾ ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ? ಅವರು JDS ಏನು ಕಾಂಗ್ರೆಸ್ಸಲ್ಲೇ ಇರಲಿಲ್ಲ ಅವರು. ಸೊ ಹಾಗಿರುವಾಗ ಒಂದು ಕಾಮನ್ ಸೆನ್ಸ್, ಅರ್ಥ ಆಯ್ತಲ್ಲ? ಒಂದು ಕಾಮನ್ ಸೆನ್ಸ್, ಒಂದು ಲಾ ಪಾಯಿಂಟ್, ಲಾಜಿಕ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದರಾಮಣ್ಣ ಸೇಫ್ ಅಂತೆ. ಇಡಿ ಅಧಿಕಾರಿಗಳ ಪ್ರಕಾರವೂ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋಕೆ ಏನೂ ಇಲ್ಲ. ಆದರೆ ಮುಡಾದಲ್ಲಿ ಪ್ರಾಬ್ಲಮ್ ಆಗಿದೆ. ಅದಿಲ್ಲ ಅಂತ ನಾವು ಹೇಳಿಲ್ಲ, ಹಾಗೇ ಆಗಿದೆ. ಇಡಿ ಅವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ. ಆದರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳೋದಕ್ಕೆ ಅವಕಾಶ ಅಲ್ಲಿಲ್ಲ. ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಡೋದು ಫಿಕ್ಸ್. ಲೋಕ ಪ್ರಕಾರ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂತ ಬರ್ಬೋದು. ಸಿದ್ದರಾಮಯ್ಯ ತಪ್ಪು ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ನಾನು ಹೇಳಿದ್ನಲ್ಲ, 2 ಸಾಕ್ಷ್ಯ ರೀ. ಫೋನ್ ಮಾಡಿ ಹೇಳಿದ್ದಾರೆ ನಿಮಗೆ. ಅಲ್ಲ, ಅವ್ರು ತಮ್ಮ ಗಿಮ್ಮ ಬಂದಿರ್ಬೋದಲ್ಲ, ತಮ್ಮ ಗಿಮ್ಮ ಮತ್ತೊಬ್ಬ ಬಂದು ಹೇಳಿರ್ಬೋದು. ಅದು ಸಿದ್ದರಾಮಯ್ಯ ಫೋರ್ಸ್ ಮಾಡ್ದಂಗೆ ಆಗಲ್ಲ. ಅಂದರೆ ಮುಡಾ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು? ಯಾರು ಮಾಡಿಲ್ಲೋ ಮಾಡಿದ್ದಾರೆ. ತಪ್ಪಾಗಿದೆ. ಯಾರು? ಮೊದಲು ಸಿಕ್ಕಿ ಬೀಳೋದು ಮುಡಾ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಅಧಿಕಾರಿಗಳು ಸಿಕ್ಕಿ ಬಿದ್ದೇ ಬೀಳ್ತಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಸಿಕ್ಕಾಕೋತಾರೆ ಇದರಲ್ಲಿ. ಇಡಿ ವಿಚಾರ ಬಂದಾಗಲೂ ಕೂಡ ಇನ್ನೂ ಕೆಲವರು ಸಿಕ್ಕಾಕೋತಾರೆ. ಬೇರೆ ಬೇರೆ ರಾಜಕಾರಣಿಗಳು ಒಳಗೋಗ್ಬೋದು. ಸಿದ್ದರಾಮಯ್ಯ ಸೇಫ್. ಮತ್ತೊಮ್ಮೆ ಸಿದ್ದರಾಮಯ್ಯ ಸೇಫ್. ಇದು ರಿಪಬ್ಲಿಕ್ ಕನ್ನಡ ಮಾತ್ರ ಹೇಳಿದ್ದು. ನೆಕ್ಸ್ಟ್, ಇನ್ನು ಸೇಫ್ ಅಂತ ರಿಪಬ್ಲಿಕ್ ಕನ್ನಡ ಹೇಳ್ತಾನೆ ಇತ್ತು. ಅಂದು ಹೇಳಿದ್ವಿ, ಇಂದು ಹೇಳ್ತೀವಿ, ಸಿದ್ದರಾಮಯ್ಯ ಸೇಫ್. ಸಿದ್ದರಾಮಯ್ಯನವ್ರಿಗೆ ಏನೂ ಆಗಲ್ಲ. ಯಾಕಾಗಲ್ಲ ಅಂತ ಮತ್ತು ಕೇಳಿ, ನಾನು ಹೇಳ್ತೀನಿ. 14 ಸೈಟ್ ಇವರ ಪ್ರಭಾವ ಬೀರಿಲ್ವಾ? ಒಂದು ಪ್ರಭಾವ ಬೀರಿದರೆ 2 ಪಾಯಿಂಟ್ ಬೇಕು. ಒಂದು ಇವರು ಫೋನ್ ಮಾಡಿರ್ಬೇಕು, ಇಲ್ಲ ಲೆಟರ್ ಬರೆದಿರ್ಬೇಕು. ಆ ದಾಖಲೆ ಇಲ್ಲ, ಕೋರ್ಟ್ ದಾಖಲೆ ಕೇಳುತ್ತೆ. ನಂಬರ್ 1. ಎರಡನೇದು ಒಂದು ಕಾಮನ್ ಸೆನ್ಸ್. ಏನು 98ರಿಂದ ಶುರುವಾಗಿದೆ ಅಂತೆ ಇದು ಈ ಸೈಟ್ ವಿಚಾರ. 14 ಸೈಟ್ ವಿಚಾರ. ಈಗೆಷ್ಟು 2025. ಎಷ್ಟು ವರ್ಷ ಆಯಿತು? 27 ವರ್ಷ ಆಯಿತು. ಒಂದು 14 ಸೈಟ್ನ ಒಂದು ಪ್ಲ್ಯಾನ್ ಮಾಡೋದಕ್ಕೆ 27 ವರ್ಷ ಪ್ಲ್ಯಾನ್ ಮಾಡಬೇಕಾ ಸಿದ್ದರಾಮಯ್ಯನಂಥ ನಾಯಕರು? ಆಮೇಲೆ ಅದೆಲ್ಲವೂ ಆಗಿರೋದು ಯಾವಾಗ? ಇವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೊಂದೇಳಿ ಆರೋಪ. ಅದೇನು 1998ರಲ್ಲಿ ಪ್ಲ್ಯಾನ್ ಇತ್ತಾ ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ? ಅವರು JDS ಏನು ಕಾಂಗ್ರೆಸ್ಸಲ್ಲೇ ಇರಲಿಲ್ಲ ಅವರು. ಸೊ ಹಾಗಿರುವಾಗ ಒಂದು ಕಾಮನ್ ಸೆನ್ಸ್,
ಅರ್ಥ ಆಯ್ತಲ್ಲ. ಒಂದು ಕಾಮನ್ ಸೆನ್ಸ್, ಒಂದು ಲಾ ಪಾಯಿಂಟ್, ಲಾಜಿಕ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದರಾಮಣ್ಣ ಸೇಫ್ ಅಂತೆ. ಇಡಿ ಅಧಿಕಾರಿಗಳ ಪ್ರಕಾರವೂ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋಕೆ ಏನೂ ಇಲ್ಲ, ಆದರೆ ಮುಡಾದಲ್ಲಿ ಪ್ರಾಬ್ಲಮ್ ಆಗಿದೆ. ಅದಿಲ್ಲ ಅಂತ ನಾವು ಹೇಳಿಲ್ಲ, ಹಾಗೇ ಆಗಿದೆ. ಇಡಿ ಅವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ, ಆದರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳೋದಕ್ಕೆ ಅವಕಾಶ ಅಲ್ಲಿಲ್ಲ. ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಡೋದು ಫಿಕ್ಸ್. ಲೋಕ ಪ್ರಕಾರ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂತ ಬರ್ಬೋದು. ಸಿದ್ದರಾಮಯ್ಯ ತಪ್ಪು ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ನಾನು ಹೇಳಿದ್ನಲ್ಲ, 2 ಸಾಕ್ಷ್ಯ ರೀ. ಫೋನ್ ಮಾಡಿ ಹೇಳಿದ್ದಾರೆ ನಿಮಗೆ. ಅಲ್ಲ, ಅವ್ರು ತಮ್ಮ ಗಿಮ್ಮ ಬಂದಿರ್ಬೋದಲ್ಲ, ತಮ್ಮ ಗಿಮ್ಮ ಮತ್ತೊಬ್ಬ ಬಂದು ಹೇಳಿರ್ಬೋದು. ಅದು ಸಿದ್ದರಾಮಯ್ಯ ಫೋರ್ಸ್ ಮಾಡ್ದಂಗೆ ಆಗಲ್ಲ. ಅಂದರೆ ಮುಡಾ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು? ಯಾರು ಮಾಡಿಲ್ಲೋ ಮಾಡಿದ್ದಾರೆ. ತಪ್ಪಾಗಿದೆ. ಯಾರು? ಮೊದಲು ಸಿಕ್ಕಿ ಬೀಳೋದು ಮುಡಾ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಅಧಿಕಾರಿಗಳು ಸಿಕ್ಕಿ ಬಿದ್ದೇ ಬೀಳ್ತಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಸಿಕ್ಕಾಕೋತಾರೆ ಇದರಲ್ಲಿ. ಇಡಿ ವಿಚಾರ ಬಂದಾಗಲೂ ಕೂಡ ಇನ್ನೂ ಕೆಲವರು ಸಿಕ್ಕಾಕೋತಾರೆ. ಬೇರೆ ಬೇರೆ ರಾಜಕಾರಣಿಗಳು ಒಳಗೋಗ್ಬೋದು. ಸಿದ್ದರಾಮಯ್ಯ ಸೇಫ್. ಮತ್ತೊಮ್ಮೆ ಸಿದ್ದರಾಮಯ್ಯ ಸೇಫ್. ಇದು ರಿಪಬ್ಲಿಕ್ ಕನ್ನಡ ಮಾತ್ರ ಹೇಳಿದ್ದು. ನೆಕ್ಸ್ಟ್, ಇನ್ನು ಸೇಫ್ ಅಂತ ರಿಪಬ್ಲಿಕ್ ಕನ್ನಡ ಹೇಳ್ತಾನೆ ಇತ್ತು. ಅಂದು ಹೇಳಿದ್ವಿ, ಇಂದು ಹೇಳ್ತೀವಿ, ಸಿದ್ದರಾಮಯ್ಯ ಸೇಫ್. ಸಿದ್ದರಾಮಯ್ಯನವ್ರಿಗೆ ಏನೂ ಆಗಲ್ಲ. ಯಾಕಾಗಲ್ಲ ಅಂತ ಮತ್ತು ಕೇಳಿ, ನಾನು ಹೇಳ್ತೀನಿ. 14 ಸೈಟ್ ಇವರ ಪ್ರಭಾವ ಬೀರಿಲ್ವಾ? ಒಂದು ಪ್ರಭಾವ ಬೀರಿದರೆ 2 ಪಾಯಿಂಟ್ ಬೇಕು. ಒಂದು, ಇವರು ಫೋನ್ ಮಾಡಿರ್ಬೇಕು, ಇಲ್ಲ ಲೆಟರ್ ಬರೆದಿರ್ಬೇಕು. ಆ ದಾಖಲೆ ಇಲ್ಲ, ಕೋರ್ಟ್ ದಾಖಲೆ ಕೇಳುತ್ತೆ. ನಂಬರ್ 1. ಎರಡನೇದು ಒಂದು ಕಾಮನ್ ಸೆನ್ಸ್. ಏನು, 98ರಿಂದ ಶುರುವಾಗಿದೆ ಅಂತೆ ಇದು, ಈ ಸೈಟ್ ವಿಚಾರ. 14 ಸೈಟ್ ವಿಚಾರ. ಈಗೆಷ್ಟು? 2025. ಎಷ್ಟು ವರ್ಷ ಆಯಿತು? 27 ವರ್ಷ ಆಯಿತು. ಒಂದು 14 ಸೈಟ್ನ ಒಂದು ಪ್ಲ್ಯಾನ್ ಮಾಡೋದಕ್ಕೆ 27 ವರ್ಷ ಪ್ಲ್ಯಾನ್ ಮಾಡಬೇಕಾ ಸಿದ್ದರಾಮಯ್ಯನಂಥ ನಾಯಕರು? ಆಮೇಲೆ ಅದೆಲ್ಲವೂ ಆಗಿರೋದು ಯಾವಾಗ? ಇವರು ಮುಖ್ಯಮಂತ್ರಿ ಆಗಿದ್ದಾಗ. ಮತ್ತೊಂದಂತೇಳಿ ಆರೋಪ. ಅದೇನು 1998ರಲ್ಲಿ ಪ್ಲ್ಯಾನ್ ಇತ್ತಾ ಇವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ? ಅವರು JDS ಏನು ಕಾಂಗ್ರೆಸ್ಸಲ್ಲೇ ಇರಲಿಲ್ಲ ಅವರು. ಸೊ ಹಾಗಿರುವಾಗ ಒಂದು ಕಾಮನ್ ಸೆನ್ಸ್. ಅರ್ಥ ಆಯ್ತಲ್ಲ. ಒಂದು ಕಾಮನ್ ಸೆನ್ಸ್, ಒಂದು ಲಾ ಪಾಯಿಂಟ್, ಲಾಜಿಕ್. ಲೋಕಾಯುಕ್ತ ತನಿಖೆ ಪ್ರಕಾರವೂ ಸಿದ್ದರಾಮಣ್ಣ ಸೇಫ್ ಅಂತೆ. ಇಡಿ ಅಧಿಕಾರಿಗಳ ಪ್ರಕಾರವೂ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋಕೆ ಏನೂ ಇಲ್ಲ, ಆದರೆ ಮುಡಾದಲ್ಲಿ ಪ್ರಾಬ್ಲಮ್ ಆಗಿದೆ. ಅದಿಲ್ಲ ಅಂತ ನಾವು ಹೇಳಿಲ್ಲ, ಹಾಗೇ ಆಗಿದೆ. ಇಡಿ ಅವರ ಪ್ರಕಾರ ಮುಡಾದಲ್ಲಿ ಹಗರಣ ನಡೆದಿದೆ, ಆದರೆ ಸಿದ್ದರಾಮಯ್ಯ ಸೂತ್ರಧಾರಿ ಅಂತ ಎಲ್ಲೂ ಹೇಳೋದಕ್ಕೆ ಅವಕಾಶ ಅಲ್ಲಿಲ್ಲ. ಲೋಕಾಯುಕ್ತರು ಕ್ಲೀನ್ ಚಿಟ್ ಕೊಡೋದು ಫಿಕ್ಸ್. ಲೋಕ ಪ್ರಕಾರ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಅಂತ ಬರ್ಬೋದು. ಸಿದ್ದರಾಮಯ್ಯ ತಪ್ಪು ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ನಾನು ಹೇಳಿದ್ನಲ್ಲ, 2 ಸಾಕ್ಷ್ಯ ರೀ. ಫೋನ್ ಮಾಡಿ ಹೇಳಿದ್ದಾರೆ ನಿಮಗೆ. ಅಲ್ಲ, ಅವ್ರು ತಮ್ಮ ಗಿಮ್ಮ ಬಂದಿರ್ಬೋದಲ್ಲ, ತಮ್ಮ ಗಿಮ್ಮ ಮತ್ತೊಬ್ಬ ಬಂದು ಹೇಳಿರ್ಬೋದು. ಅದು ಸಿದ್ದರಾಮಯ್ಯ ಫೋರ್ಸ್ ಮಾಡ್ದಂಗೆ ಆಗಲ್ಲ. ಅಂದರೆ ಮುಡಾ ಹಗರಣದಲ್ಲಿ ತಪ್ಪು ಮಾಡಿದ್ಯಾರು? ಯಾರು ಮಾಡಿಲ್ಲೋ ಮಾಡಿದ್ದಾರೆ. ತಪ್ಪಾಗಿದೆ. ಯಾರು? ಮೊದಲು ಸಿಕ್ಕಿ ಬೀಳೋದು ಮುಡಾ ಆಯುಕ್ತರು, ನಂತರ ಸಿಕ್ಕಿ ಬೀಳೋದು ಕಂದಾಯ ಅಧಿಕಾರಿಗಳು. ಅಧಿಕಾರಿಗಳು ಸಿಕ್ಕಿ ಬಿದ್ದೇ ಬೀಳ್ತಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಸಿಕ್ಕಾಕೋತಾರೆ ಇದರಲ್ಲಿ. ಇಡಿ ವಿಚಾರ ಬಂದಾಗಲೂ ಕೂಡ ಇನ್ನೂ ಕೆಲವರು ಸಿಕ್ಕಾಕೋತಾರೆ. ಬೇರೆ ಬೇರೆ ರಾಜಕಾರಣಿಗಳು ಒಳಗೋಗ್ಬೋದು. ಸಿದ್ದರಾಮಯ್ಯ ಸೇಫ್. ಮತ್ತೊಮ್ಮೆ ಸಿದ್ದರಾಮಯ್ಯ ಸೇಫ್. ಇದು ರಿಪಬ್ಲಿಕ್ ಕನ್ನಡ ಮಾತ್ರ ಹೇಳಿದ್ದು. ನೆಕ್ಸ್ಟ್, ಇನ್ನು